ಓಕೆ, ಇವಾಗ ರೆಕಾರ್ಡ್ ಆಗ್ತಾ ಇದೆ. ಸೊ ಭಕ್ತಿ ಸೇವೆಯನ್ನ ಸರಿಯಾಗಿ ಮಾಡದೆ, ಅಂದ್ರೆ ಭಕ್ತಿ ಸೇವೆಯನ್ನ ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅದರಿಂದ ಅನರ್ಥಗಳು ಬರುತ್ತೆ. ಆ ಅನರ್ಥಗಳನ್ನ ಏನಂತ ಕರೀತಾರೆ ಅಂದ್ರೆ ಭಕ್ತಿ ಉತ್ತ ಅನರ್ಥಗಳು ಅಂತ. ಸೊ ಸರಿಯಾಗಿ ಭಕ್ತಿ ಸೇವೆಯನ್ನ ಮಾಡದೇ ಇರೋದು ಅಂದ್ರೆ ಹೇಗೆ? ಪ್ರಭು, ನಾವು ಜಪ ಮಾಡ್ತಾ ಇದ್ದೀವಿ, ನಾವು ಪ್ರಸಾದ ತಿಂತಾ ಇದ್ದೀವಿ, ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಸರಿಯಾಗಿ ಮಾಡೋದು ಅಂದ್ರೆ ಏನ್ ಪ್ರಭು ಅಂತ ನೀವು ಕೇಳೋದಾದ್ರೆ, ಸೊ ಸರಿಯಾಗಿ ಭಕ್ತಿ ಸೇವೆಯನ್ನ ಮಾಡದೇ ಇರೋದು ಅಂದ್ರೆ ಹೆಂಗೆ ಅಂದ್ರೆ, ನಾವು ಕೃಷ್ಣನನ್ನ ಆನಂದ ಪಡಿಸ್ಬೇಕು ಅನ್ನೋ ಉದ್ದೇಶವನ್ನ ಬಿಟ್ಟು ನಾವು ಬೇರೆ ಏನೋ ಉದ್ದೇಶವನ್ನ ಇಟ್ಕೊಂಡು ಭಗವಂತನ ನಾಮ ಜಪ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಬರೋದಾಗಿರ್ಬೋದು, ಸೇವೆ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ಅದು ಭಕ್ತಿ ಸೇವೆಯನ್ನು ನಾವು ತಪ್ಪಾದ ಭಾವನೆಯಿಂದ ಮಾಡ್ತಾ ಇದ್ದೀವಿ ಅಂತ. ಕೃಷ್ಣನ ಆನಂದ, ಕೃಷ್ಣನ ಸಂತೃಪ್ತಿ, ಕೃಷ್ಣನ ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ಮಾತ್ರ ನಾವು ಭಕ್ತಿ ಸೇವೆಯನ್ನ ಮಾಡಬೇಕು. ಈ ತರ ನಾವು ಭಾವನೆಗಳನ್ನ ಇಟ್ಕೊಳ್ದೆ ನಾವು ಸುಮ್ಮನೆ ಭಕ್ತಿ ಸೇವೆ ಮಾಡಿದ್ರೆ ಅದರಿಂದನೂ ಬರುತ್ತೆ, ಅದರಿಂದನೂ ಬೆನಿಫಿಟ್ ಇರುತ್ತೆ, ಆದರೆ ಅದರಿಂದ ಕೆಲವು ಅನರ್ಥಗಳು ಬರುತ್ತೆ. ಯಾಕೆ ಅಂದ್ರೆ, ಯಾವಾಗ ಕೃಷ್ಣ ಕೇಂದ್ರ ಬಿಂದು ಆಗಿರಲ್ಲ, ಕೃಷ್ಣನ ಸಂತೃಪ್ತಿ ಅನ್ನೋದು ಕೇಂದ್ರ ಬಿಂದು ಆಗಿರಲ್ಲ, ಆವಾಗ ಏನಾಗುತ್ತೆ ಅಂದ್ರೆ ಈ ಪೂಜಾ ಲಾಭ ಪ್ರತಿಷ್ಠ ನನ್ನನ್ನು ನಾನು ಕೇಂದ್ರ ಬಿಂದುವಾಗಿ ಇಟ್ಕೊಳ್ತೀನಿ. ಇಟ್ಕೊಂಡು ನಾನೇನ್ ಮಾಡ್ತೀನಿ, ಭಕ್ತಿ ಸೇವೆ ಮಾಡಿದಾಗ ಅದರಿಂದ ನೋಡಿ ಯಾರಾದರೂ ಹೊಗಳ್ದಾಗ ನಾನು ತುಂಬಾ ಆನಂದ ಪಡ್ತೀನಿ, ತುಂಬಾ ಉಬ್ಬುತ್ತೀನಿ, ಈ ರೀತಿ ಆಗುತ್ತೆ. ಸೊ ಇದು ಯಾವುದರ ಚಿಹ್ನೆ ಅಂದ್ರೆ ಪೂಜಾ ಲಾಭ ಪ್ರತಿಷ್ಠೆ ಅನ್ನೋ ಕಳೆಗಳು ಬೆಳೀತಾ ಇರೋವಂಥ ಚಿಹ್ನೆ ಇದು. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು ಏನು ಹೇಳ್ತಾರೆ ಅಂದ್ರೆ, ಈ ಒಂದು ಭಕ್ತನಿಗೆ ಈ ಪೂಜಾ ಲಾಭ ಪ್ರತಿಷ್ಠೆ ಅನ್ನೋದು ತುಂಬಾ ಭಯಾನಕವಾಗಿರುವಂತ ವೈರಿಗಳು. ಯಾಕೆ ವೈರಿಗಳು ಅಂದ್ರೆ, ಯಾಕೆಂದ್ರೆ ನಾವೇನಾದ್ರೂ ಈ ಪೂಜಾ ಲಾಭ ಪ್ರತಿಷ್ಠೆಯಲ್ಲಿ ನಾವೇನಾದ್ರೂ ಜಾಗರೂಕರಾಗಿಲ್ಲ ಅಂತ ಹೇಳಿದ್ರೆ ಇವೇನ್ ಮಾಡ್ತವೆ, ಇವು ನಮ್ಮ ಭಕ್ತಿಯ ಹಾದಿಯನ್ನ ತಪ್ಪಿಸ್ಬಿಡ್ತವೆ. ಅರ್ಥ ಆಯ್ತಾ? ಸೊ ಯಾರಾದ್ರೂ ನಮ್ಮನ್ನ ಬಂದು ನೀವು ಎಷ್ಟು ಚೆನ್ನಾಗಿ ಭಕ್ತಿ ಸೇವೆಯನ್ನ ಮಾಡ್ತೀರಿ ಮಾತಾಜಿ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಪ್ರಭು ಅಂತ ನಮ್ಮನ್ನು ಹೊಗಳ್ದಾಗ ಏನಾಗುತ್ತೆ, ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ಹೌದು ನೀನು ಎಷ್ಟು ಒಳ್ಳೆ ಭಕ್ತ, ನೀನು ಎಷ್ಟು ಚೆನ್ನಾಗಿ ಜಪ ಮಾಡ್ತೀಯ, ನೀನು ಎಷ್ಟು ಚೆನ್ನಾಗಿ ಬುಕ್ಸ್ ಓದ್ತೀಯ, ನೀನು ಎಷ್ಟು ಚೆನ್ನಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀಯ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಸೊ ನಾವೇನಾದ್ರೂ ಯಾರಾದ್ರೂ ಹೊಗಳ್ದಾಗ ನಮ್ಮ ಮನಸ್ಸು ಹೇಳೋ ಅಂತ ಮನಸ್ಸಿಗೆ ನಾವೇನಾದ್ರೂ ಜೈ ಒಪ್ಕೊಬಿಟ್ವಿ ಅನ್ಕೊಳ್ಳಿ, ನಮ್ಮಲ್ಲಿ ಈ ಪೂಜೆ ಲಾಭ ಪ್ರತಿಷ್ಠೆ ಶುರುವಾಗ್ಬಿಡುತ್ತೆ. ನಾವೇನ್ ಮಾಡ್ಬೇಕು, ಅದನ್ನ ಒಪ್ಕೋಬಾರ್ದು, ಅದನ್ನ ನಂಬಬಾರ್ದು. ಮನಸ್ಸು ಹೇಳಿದಾಗ ಅದನ್ನ ನಂಬಬಾರ್ದು. ನಮ್ಮದೇ ನಾವೇನ್ ಮಾಡ್ಬೇಕು ಅಂದ್ರೆ ಮನಸ್ಸಿಗೆ ಒಂದು ಪೆಟ್ಟು ಕೊಟ್ಬಿಟ್ಟು, ಇದು ಅವ್ರು ಹೊಗಳಿರೋದು, ಇದು ನನ್ನ ಅರ್ಹತೆ, ನನಗೆ ಅರ್ಹತೆ ಇಲ್ಲ ಇದು ತಗೊಳಕ್ಕೆ, ಇದು ಯಾರಿಗೆ ಸಲ್ಲಬೇಕು ಅಂದ್ರೆ ಇದು ಪ್ರಭುಪಾದರಿಗೆ ಸಲ್ಲಬೇಕು, ಕೃಷ್ಣನಿಗೆ ಸಲ್ಲಬೇಕು, ನನಗಲ್ಲ ಇದು ಅಂತ ಹೇಳಿ ನಾವು ಅದನ್ನ ಯಾರಿಗೆ ಕಳಿಸ್ಬೇಕು, ಪ್ರಭುಪಾದರಿಗೆ ಕಳಿಸ್ಬೇಕು, ಕೃಷ್ಣನ್ ಕಳಿಸ್ಬೇಕು, ಯಾರಾದ್ರೂ ನಮ್ಮನ್ನ ಹೊಗಳ್ದಾಗ. ಅರ್ಥ ಆಯ್ತಾ? ಯಾರಾದ್ರೂ ನಮ್ಮನ್ನ ಹೊಗಳಿದ ತಕ್ಷಣ ನಮಗೆ ಜ್ಞಾಪಕ ಬರ್ಬೇಕು ಏನಂತ ಅಂದ್ರೆ, ಇಲ್ಲ 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 ಇಲ್ಲ, ನಾನ್ ಗ್ರೇಟ್ ಅಲ್ಲ, ಪ್ರಭುಪಾದರು ಗ್ರೇಟು, ಕೃಷ್ಣ ಗ್ರೇಟು ಅಂತೇಳಿ ಅವ್ರಿಗೆ ಕಳಿಸ್ಬೇಕು. ಅದನ್ನ ನಾವೇನಾದ್ರೂ ಅದನ್ನ ಸ್ವೀಕಾರ ಮಾಡಿ ನಾವೇ ತಗೊಂಡಿದ್ದೀವಿ ಅಂದ್ರೆ ನಾವೇನಾಗ್ತೀವಿ, ನಾವು ಉಬ್ಬು ಹೋಗ್ತೀವಿ, ಗರ್ವ ಬೆಳೆದು ಬಿಡುತ್ತೆ ನಮ್ಮಲ್ಲಿ. ಕೃಷ್ಣನಿಗೆ ಗರ್ವ ಅಂದ್ರೆ ಇಷ್ಟ ಆಗಲ್ಲ, ಕೃಷ್ಣನಿಗೆ ಉಬ್ಬೋದು ಅಂದ್ರೆ ಇಷ್ಟ ಆಗಲ್ಲ. ಏನ್ ಮಾಡೋದು? ಭಗವಂತನಿಗೆ ಅದು ಇಷ್ಟನೇ ಆಗಲ್ಲ, ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಅವೆರಡೂ ಇದೆ ಅಂದ್ರೆ ಭಗವಂತನ ನಾಮ ಅಲ್ಲಿ ಬರಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ,
ಋಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ನಾವು ಹೇಗಿರ್ಬೇಕು? ನಾವು ಉಬ್ಬಬಾರ್ದು, ನಾವು ಗರ್ವ ಪಡಬಾರ್ದು. ಯಾರಾದ್ರೂ ನಮ್ಮನ್ನ ಹೊಗಳಿದ ತಕ್ಷಣ ನಾವೇನ್ ಮಾಡ್ಬೇಕು? ನಾವು ನಮ್ರತೆಯಿಂದ ಇರಬೇಕು. ನಮ್ರತೆಯಿಂದ ಅದನ್ನ ತಗೊಂಡು ಅದನ್ನ ಎತ್ಕೊಂಡು ಹೋಗಿ ಪ್ರಭುಪಾದರಿಗೆ ಕೊಟ್ಬಿಡ್ಬೇಕು, ಕೃಷ್ಣನಿಗೆ ಕೊಟ್ಬಿಡ್ಬೇಕು. ಕೊಡೋದಂದ್ರೆ ಹೇಗ್ ಪ್ರಭು? ಕೊಡೋದಂದ್ರೆ ಹೇಗೆ ಅಂದ್ರೆ, ಯಾರಾದ್ರೂ ನಮ್ಮನ್ನ ಹೊಗಳಿದ್ದಾದ್ಮೇಲೆ ಅವ್ರ ಮುಂದೆ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪ್ರಭುಪಾದರ ಮುಂದೆ ಒಂದು ನಮಸ್ಕಾರ ಮಾಡಿ, ಪ್ರಭುಪಾದ್ರೆ ಈಗೆಲ್ಲ ನನ್ನ ಈ ಭಕ್ತರು ಹೊಗಳಿದ್ರು, ಸೊ ಹಾಗಾಗಿ ಅದೆಲ್ಲ ಅದೆಲ್ಲ ನನಗ್ ಸೆಟ್ ಆಗಲ್ಲ, ಸೊ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಭುಪಾದಕ್ಕೆ ಕೊಡ್ಬೇಕಂತೆ. ಹಾಗೆ ಕೃಷ್ಣನ್ಗೂ ಕೊಡ್ಬೇಕಂತೆ. ಕೊಟ್ಬಿಡ್ಬೇಕು, ಅದನ್ನ ನಾವ್ ಇಟ್ಕೋಬಾರ್ದು. ಅರ್ಥ ಆಯ್ತಾ? ಸೊ ಕೊಟ್ಟಾಗ ಏನಾಗುತ್ತೆ? ಕೊಟ್ಟಾಗ ಪ್ರಭುಪಾದರು ಹೇಳ್ತಾರಂತೆ, ಕರೆಕ್ಟ್, ನಿನ್ಗಿನ್ನ ಅಷ್ಟೊಂದು ಯೋಗ್ಯತೆ ಇಲ್ಲ, ಅಷ್ಟೊಂದು ಅರ್ಹತೆ ಇಲ್ಲ, ನೀನ್ ಬಂದು ಕರೆಕ್ಟಾಗಿ ನನಗೆ ಕೊಡ್ತಾ ಇದೀಯಾ, ಸೊ ನೀನ್ ಇದನ್ನೇ ಹಿಂಗೆ ಕಂಟಿನ್ಯೂ ಮಾಡು ಅನ್ಬಿಟ್ಟು ಪ್ರಭುಪಾದರು ಹೇಳ್ತಾರಂತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಈ ಹೊಗಳಿಕೆಗಳನ್ನ, ನಮ್ಮನ್ನ ಯಾರಾದ್ರೂ ಗುರುತಿಸಿದಾಗ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ದೀರಾ, ನೀವು ಚೆನ್ನಾಗಿ ಬುಕ್ಸ್ ಓದ್ತಾ ಇದ್ದೀರಾ ಅಂತ ಯಾರಾದ್ರೂ ನಮ್ಮನ್ನ ಗುರುತಿಸಿದಾಗ ನಾವು ಪ್ರತಿಷ್ಠೆಗೆ ಒಳಗಾಗಬಾರ್ದು. ಅದನ್ನ ತಗೊಂಡು ಪ್ರಭುಪಾದಕ್ಕೆ ಕೊಟ್ಬಿಡ್ಬೇಕು, ಕೃಷ್ಣನ್ ಕೊಟ್ಬಿಡ್ಬೇಕು. ಸೊ ನಮ್ಮನ್ನ ಯಾರಾದ್ರೂ ಹೊಗಳ್ದಾಗ ನಾವು ಅದನ್ನ ರಿಜೆಕ್ಟ್ ಕೂಡ ಮಾಡಬಾರ್ದು, ಬೇಡ ಅನ್ಬಾರ್ದು, ತಗೋಬೇಕು, ತಗೊಂಡ್ಬಿಟ್ಟು ಕೊಟ್ಬಿಡ್ಬೇಕು. ನಾವು ತುಂಬಾ ಸಲ ಏನ್ ಮಾಡ್ತೀವಿ ಅಂದ್ರೆ, ಯಾರಾದ್ರೂ ನಮ್ಮನ್ನು ಹೊಗಳ್ದಾಗ, ಇಲ್ಲ ಪ್ರಭು, ಇಲ್ಲ ಪ್ರಭು, ನನ್ಗೆ ಅಷ್ಟೊಂದು ಇದಿಲ್ಲ ಪ್ರಭು ಅಂತ ನಾವು ಏನ್ ಮಾಡ್ತೀವಿ, ಅದನ್ನ ತ್ಯಜಿಸ್ತೀವಿ, ಬೇಡ ಬೇಡ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ಮುಂದೆ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ತುಂಬಾ ನಮ್ರತೆಯಿಂದ ಇದೀವಿ ಅಂತ ತೋರ್ಸ್ಕೊಳ್ಳೋದಕ್ಕೆ ಹೋಗ್ತೀವಿ. ಅದು ಕೂಡ ಬೇಡ, ಸುಮ್ನೆ ತಗೊಂಡ್ ಪ್ರಭುಪಾದ್ ಕೊಟ್ಬಿಡ್ಬೇಕು ಅಷ್ಟೇ. ಸುಮ್ನೆ ತಗೊಳ್ಳೋದು, ಪ್ರಭುಪಾದ್ ಕೊಟ್ಬಿಡೋದು, ಕೃಷ್ಣನ್ ಕೊಟ್ಬಿಡೋದು ಅಷ್ಟೇ. ಏನ್ ಕಷ್ಟ ಐತೆ ಇದರಲ್ಲಿ ಅಂತ ಅನ್ಸುತ್ತೆ ನಮ್ಗೆ, ಆದ್ರೆ ತುಂಬಾ ಕಷ್ಟ ಇದೆ ಇದರಲ್ಲಿ. ಯಾಕೆ ಅಂದ್ರೆ ಯಾರಾದ್ರೂ ಹೊಗಳಿದಾಗ ಏನ್ ಮಾಡುತ್ತೆ, ನಮ್ಮ ಮನಸ್ಸು ಕೊಡೋದಕ್ಕೆ ಇಷ್ಟಪಡಲ್ಲ ಅದು. ಹೌದು, ನೀನ್ ಒಳ್ಳೆ ಭಕ್ತನೇ, ನೀನ್ ತುಂಬಾ ಚೆನ್ನಾಗಿ ಮಾಡ್ತೀಯಾ, ನೀನ್ ತುಂಬಾ ಚೆನ್ನಾಗಿ ಜಪ ಮಾಡ್ತೀಯಾ ಅಂತ ನಮ್ಮನ್ನ ಕನ್ವಿನ್ಸ್ ಮಾಡುತ್ತೆ. ಕೊಡೋದಕ್ಕೆ ಇಷ್ಟ ಬರಲ್ಲ. ಇಲ್ಲ ಬೇರೆ ಯಾರಾದ್ರೂ ಭಕ್ತರಿಗೆ ಕೊಟ್ಬಿಡೋಣ ಅಂದ್ರೆ ಅದಕ್ಕೂ ಮನಸ್ಸು ಕೇಳಲ್ಲ, ಮಾತು ಕೇಳಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ಅದನ್ನ ನಾವು ಇಟ್ಕೋಬಾರ್ದು. ಅದನ್ನ ಬೇರೆಯವ್ರಿಗೆ, ಅಂದ್ರೆ ಪ್ರಭುಪಾದರಿಗೆ, ಕೃಷ್ಣಗೆ, ಬೇರೆ ಉನ್ನತವಾಗಿರುವಂತ ಭಕ್ತರಿಗೆ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವೇ ಇಟ್ಕೊಂಡ್ರೆ ಇದು ನಮ್ಮ ಭಕ್ತಿಯನ್ನ ಏನ್ ಮಾಡುತ್ತೆ ಅಂದ್ರೆ ಕಿತ್ತು ಕಿತ್ತು ಹೊರಗಡೆ ಈಗ ಹೊಲದಲ್ಲಿ ಕಳೆನ ಕಿತ್ತಾಕಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಬೆಳೆ ನಾಶ ಆಗುತ್ತೆ. ಸೊ ಇಲ್ಲಿ ಬೆಳೆ ಯಾವುದು, ಕಳೆ ಯಾವುದು? ಬೆಳೆ ಬಂದು ಭಕ್ತಿ ಬೀಜ, ಕಳೆ ಯಾವುದು? ಈ ಪೂಜಾ ಲಾಭ ಪ್ರತಿಷ್ಠೆ. ಸೊ ಪೂಜಾ ಲಾಭ ಪ್ರತಿಷ್ಠೆ ಅನ್ನೋ ಕಳೆನ ತೆಗ್ದಿಲ್ಲ ಅಂದ್ರೆ ಭಕ್ತಿ ಅನ್ನೋ ಬೆಳೆ ಹೋಗುತ್ತೆ. ಅರ್ಥ ಆಯ್ತಾ ಎಲ್ಲಾರ್ಗುನು? ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯಾರಾದ್ರೂ ಹೊಗಳಿದ್ರೆ ಸ್ವೀಕಾರ ಮಾಡ್ಬೇಕು. ಇದು ನನಗಲ್ಲ ಅಂತ ಏನ್ ಮಾಡ್ಬೇಕು? ಪ್ರಭುಪಾದರಿಗೆ ಕೊಟ್ಬಿಡ್ಬೇಕು, ಕೃಷ್ಣನ್ಗೆ ಕೊಟ್ಬಿಡ್ಬೇಕು. ಈ ರೀತಿ ನಾವೇನಾದ್ರೂ ಮಾಡಿದ್ದೀವಿ ಅಂದ್ರೆ ನಾವು ಈ ಪೂಜಾ ಲಾಭ ಪ್ರತಿಷ್ಠೆಯಿಂದ ದೂರ ಇರ್ತೀವಿ. ನಾವು ಈ ಉಬ್ಬೋದು, ಈ ಗರ್ವದಿಂದ ದೂರ ಇರ್ತೀವಿ. ಸೊ ನಾವು ಯಾವಾಗ ಉಬ್ಬುವಿಕೆ ಮತ್ತೆ ಗರ್ವದಿಂದ ಏನಾದ್ರೂ ದೂರ ಇರ್ತೀವೋ ಅದು ಕೃಷ್ಣನಿಗೆ ತುಂಬಾ ಆನಂದವನ್ನ ಕೊಡುತ್ತೆ. ಸೊ ಅಂತವರ ಹೃದಯದಲ್ಲಿ ಕೃಷ್ಣನ ನಾಮ ಅನ್ನೋದು ಚೆನ್ನಾಗಿ ನೆಲೆಸುತ್ತೆ. ಸೊ ಈ ಹೊಗಳಿಕೆಗಳು, ಈ ಪೂಜಾ ಲಾಭ ಪ್ರತಿಷ್ಠೆಗಳಿಗೆ ನಾವು ಅರ್ಹರಲ್ಲ. ಇದನ್ನ ಚೆನ್ನಾಗಿ ನಾವು ಬರ್ದಿಟ್ಕೊಂಡು ಎಲ್ಲಾದ್ರೂ ಗೋಡೆ ಮೇಲೆ ಹಾಕೊಂಬಿಡಿ.
ಯಾಕೆಂದ್ರೆ ತುಂಬಾ ಜನ ಭಕ್ತರು ಎಡಬೋದಿಲ್ಲ. ತುಂಬಾ ಜನ ನೋಡಿದ್ದೀನಿ ನಾನು. ಎಲ್ಲರೂ ಇಲ್ಲೇ ಎಡುತ್ತಾರೆ, ಇದಕ್ ಸಿಕ್ಕಾಕೊಂಡ್ಬಿಡ್ತಾರೆ. ಹೇಳ್ಕೊಳಕ್ಕಾಗಲ್ಲ. ಹಂಗನ್ಬಿಟ್ಟು ಅದನ್ನೂ ಬಿಡಕ್ಕಾಗಲ್ಲ. ಈ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಉದಾಹರಣೆಗೆ, ಈಗ ಎರಡು ಮಕ್ಕಳಿರುತ್ತೆ ಅನ್ಕೊಳ್ಳಿ, ಆಟ ಆಡ್ತಾ ಇರುತ್ತೆ. ಒಂದ್ ಮಗು ಇನ್ನೊಂದ್ ಮಗುಗೆ ಹೇಳುತ್ತೆ ಏನಂತ ಅಂದ್ರೆ, ಏ ನೀನ್ ನೋಡಕ್ಕೆ ಚೆನ್ನಾಗಿಲ್ಲ ಹೋಗು ಅನ್ಬಿಟ್ಟು ನಗ್ಬಿಡುತ್ತೆ ಅನ್ಕೊಳ್ಳಿ ಇನ್ನೊಂದ್ ಮಗು. ಸೊ ಆ ಮಗು, ಬೈಸ್ಕೊಂಡಿರುವಂತ ಮಗು ಏನ್ ಮಾಡುತ್ತೆ, ತಾಯಿ ಹತ್ರ ಓಡ್ ಬರುತ್ತೆ. ಓಡ್ ಬಂದ್ಬಿಟ್ಟು, ಅಮ್ಮ ಅಮ್ಮ ನನ್ಗೆ ಆ ಅವ್ರು ಹಿಂಗೆ ಅವ್ನು ಹಿಂಗೆ ಹೇಳ್ಬಿಟ್ಟ, ನಾನ್ ಚೆನ್ನಾಗಿಲ್ವಂತೆ ನೋಡಕ್ಕೆ ಅಂತ ಹೇಳಿದ್ರೆ, ಅವಾಗ ತಾಯಿ ಏನ್ ಮಾಡ್ತಾರೆ, ಇಲ್ಲ ಇಲ್ಲಪ್ಪ ನೀನ್ ಚೆನ್ನಾಗೇ ಇದೆಯಾ ನೋಡಕ್ಕೆ, ಅವ್ನು ಸುಳ್ಳು ಹೇಳಿದಾನೆ ಅನ್ಬಿಟ್ಟು ಸಮಾಧಾನ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮನ್ನ ಯಾರಾದ್ರೂ ಹೊಗಳ್ದಾಗ ನಾವು ಪ್ರಭುಪಾದ್ರ ಹತ್ರ ಹೋಗ್ಬಿಟ್ಟು, ಪ್ರಭುಪಾದ್ರೆ ನಾನು ತುಂಬಾ ಒಳ್ಳೆ ಭಕ್ತ ಅಂತ ಅವರು ಹೊಗಳ್ತಾ ಇದ್ದಾರೆ, ಅದು ನಿಜನಾ ಅಂತ ಪ್ರಭುಪಾದ್ರನ್ನ ಕೇಳಿದಾಗ ಪ್ರಭುಪಾದ್ರ ಏನ್ ಹೇಳ್ತಾರೆ, ಇಲ್ಲ ಇಲ್ಲ ಮಗು, ಅದು ಅವ್ರು ಹೇಳಿದ್ದು ನಿಜ ಅಲ್ಲ, ನೀನಿನ್ನ ಅಷ್ಟು ಒಳ್ಳೆ ಭಕ್ತ ಅಲ್ಲ. ಸೊ ಹಾಗಾಗಿ ಅದನ್ನ ನನಗೆ ಕೊಟ್ಬಿಡು, ಕೃಷ್ಣನ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಸಮಾಧಾನ ಮಾಡ್ತಾರಂತೆ. ಸೊ ಈ ಪೂಜಾ, ಲಾಭ, ಪ್ರತಿಷ್ಠೆ, ಈ ಗರ್ವ, ಈ ಉಬ್ಬುವಿಕೆ ಅನ್ನೋದು ನಮ್ಮ ಹೃದಯದಲ್ಲಿ ಒಂದ್ಸತಿ ಏನಾದ್ರು ಮನೆ ಮಾಡ್ಬಿಡ್ತು ಅನ್ಕೊಳ್ಳಿ, ನಾವು ಮಾಡೋ ಅಂತ ಭಕ್ತಿ ಸೇವೆ ಚಟುವಟಿಕೆಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಈ ಪೂಜಾ, ಲಾಭ, ಪ್ರತಿಷ್ಠೆನ ಜಾಸ್ತಿ ಮಾಡುತ್ತೆ. ನೋಡಿ ಹೆಂಗಿದೆ. ಅಂದ್ರೆ ನಾವ್ ಏನ್ ಮಾಡ್ತೀವಿ, ನಾವು ಭಕ್ತಿ ಸೇವೆ ಆವಾಗ ಈ ಪೂಜೆ, ಲಾಭ, ಪ್ರತಿಷ್ಠೆಗೆ ಗುರಿ ಆಗ್ಬಿಟ್ರೆ ನಾವೇನ್ ಮಾಡ್ತೀವಿ, ಅವಾಗ ಓ ಇನ್ನೂ ಚೆನ್ನಾಗಿ ಜಪ ಮಾಡಿದ್ರೆ ಇನ್ನೂ ಚೆನ್ನಾಗಿ ನನ್ನ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅದಕ್ಕೋಸ್ಕರ ಜಪ ಮಾಡ್ತೀವಿ. ಓ ನಾನು ಇನ್ನೂ ಚೆನ್ನಾಗಿ ಸಂಕೀರ್ತನೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬಂದು ನನ್ನ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಅದಕ್ಕೋಸ್ಕರ ಸಂಕೀರ್ತನೆ ಮಾಡ್ತೀವಿ. ಓ ನಾನು 300-400 ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ರೆ ನನ್ನ ನನ್ನ ಹೆಸರು ಅನೌನ್ಸ್ ಮಾಡ್ಬಿಡ್ತಾರೆ ಎಲ್ಲರ ಮುಂದೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಚೆನ್ನಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಆದ್ರೆ ಇದು ನನ್ನ ಭಕ್ತಿನ ಜಾಸ್ತಿ ಮಾಡ್ತಾ ಇದೆಯಾ, ಇಲ್ಲ ಅಂದ್ರೆ ಕಳೆನ ಬೆಳೆಸ್ತಾ ಇದೆಯಾ? ಏನ್ ಬೆಳೆಸ್ತಾ ಇದೆ? ಕಳೆ ಬೆಳೆಸ್ತಾ ಇದೆ ಪ್ರಭು. ಕಳೆ ಬೆಳೆಸ್ತಾ ಇದೆ ಪ್ರಭು. ಕಳೆ ಬೆಳೆಸ್ತಾ ಇದೆ. ಅಂದ್ರೆ ಭಕ್ತಿ ಬೀಜ ಬೆಳೆಯೋ ಬದಲು, ಭಕ್ತಿ ಗಿಡ ಬೆಳೆಯೋ ಬದಲು ಏನ್ ಗಿಡ ಬೆಳೀತಾ ಇದೆ? ಕಾಂಗ್ರೆಸ್ ಗಿಡ ಬೆಳೀತಾ ಇದೆ ಅಲ್ಲಿ. ಯಾವುದೋ ಕೆಲ್ಸಕ್ಕೆ ಬರದೇ ಇರೋಂತ ಕಳೆ ಗಿಡ ಬೆಳೀತಾ ಇದೆ. ಸೊ ಹಾಗಾಗಿ ಈ ಪೂಜಾ, ಲಾಭ, ಪ್ರತಿಷ್ಠೆ, ಈ ಗರ್ವ, ಉಬ್ಬುವಿಕೆ ಇದೆ ನೋಡಿ, ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ಹೃದಯದಲ್ಲಿ ಬೆಳೆಯೋದಕ್ಕೆ ಬಿಡಬಾರ್ದು. ಅಹಂಕಾರ ಅನ್ನೋದು ಕೂಡ ಇದರದೇ ಒಂದು ಅಂಶ. ಬೆಳೆಯೋದಕ್ಕೆ ಬಿಡಬಾರ್ದು. ಬೆಳೆಯೋದಕ್ಕೆ ಬಿಟ್ವಿ ಅಂದ್ರೆ ನಾವು ಭಕ್ತಿಯಲ್ಲಿ ಸ್ಟಕ್ ಆಗ್ತೀವಿ, ಅಲ್ಲೇ ಇರ್ತೀವಿ. ತುಂಬಾ 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 ಜಾಗರೂಕರಾಗಿರ್ಬೇಕು ಈ ವಿಷಯಗಳಲ್ಲಿ ಮಾತ್ರ. ಒಂದ್ಸಲ ಏನಾದ್ರೂ ನಾವು ಇದಕ್ಕೆ ಹಾದಿ ಕೊಟ್ಬಿಟ್ರೆ, ಅಟ್ಲೀಸ್ಟ್ ನಾವು ಇವಾಗ ಹಾದಿ ಕೊಟ್ಬಿಟ್ಟಿದೀವಿ, ಇದು ಮನೆ ಮಾಡ್ಬಿಟ್ಟಿದೆ ನಮ್ಮ ಹೃದಯದಲ್ಲಿ ಅಂದ್ರೆ ಅದನ್ನ ಗಮನಿಸಿ ಇವಾಗ ಅದನ್ನ ಕೊಟ್ಬಿಡ್ಬೇಕು, ಭಗವಂತನ ಕೊಟ್ಬಿಡ್ಬೇಕು. ಕೊಟ್ಬಿಟ್ಟು ಏನ್ ಮಾಡ್ಬೇಕು, ನಾವು ನಮ್ಮ ಭಕ್ತಿ ಸೇವೆಯನ್ನ ಮುಂದೆ ಮಾಡ್ಕೊಂಡು ಹೋಗ್ಬೇಕು ನಮ್ರತೆಯಿಂದ. ಸೊ ಇದನ್ನೇನಾದ್ರೂ ನಾವು ಇಟ್ಕೊಂಡ್ರೆ ಅದೇನಾಗುತ್ತೆ, ಭಕ್ತಿಯುತ ಅನರ್ಥಗಳಾಗುತ್ತೆ. ಭಕ್ತಿಯುತ ಅನರ್ಥಗಳಂದ್ರೆ ಏನು? ಏನಾಗುತ್ತೆ ಅಂದ್ರೆ 4 ಜನ ಭಕ್ತರಿರೋವಾಗ ಮಾತ್ರ ನಾವು ತುಂಬಾ ವಿನಯದಿಂದ ಮಾತಾಡ್ತೀವಿ. ಓ ಹೌದಾ ಮಾತಾಜಿ, ಓ ಹೌದಾ ಪ್ರಭು ಅಂದ್ರೆ ಸುಳ್ಳು ನಮ್ರತೆಯನ್ನು ತೋರಿಸ್ತೀವಿ ನಾವು. ಸುಳ್ಳು ನಮ್ರತೆಯನ್ನು ತೋರಿಸ್ತೀವಿ. ಆಮೇಲೆ
ಆಮ್, ಏನದು ಸುಳ್ಳು ಹೇಳ್ತೀವಿ. ನಮ್ಮ ಪೂಜಾ ಲಾಭ ಪ್ರತಿಷ್ಠೆಯ ಕಾರಣದಿಂದ ಸುಳ್ಳು ಹೇಳ್ತೀವಿ. ಕೆಲವು ಸಲ ಭಕ್ತರ ಮೇಲೆ ಜೋರಾಗಿ ನಾವು ಹ್ಮ್, ನಮ್ಮ 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 ಪ್ರತಿಷ್ಠೆಗೆ ಏನಾದ್ರು ವಿರುದ್ಧವಾಗಿ ಯಾರಾದ್ರೂ ನಡ್ಕೊಂಡ್ರೆ ನಾವು ಜೋರಾಗಿ ಮಾತಾಡ್ಬಿಡ್ತೀವಿ. ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಭಕ್ತರು ಏನಾದ್ರು ಮುಂದೆ ಹೋಗ್ತಾ ಇದ್ರೆ ಅವ್ರಿಗೆ ತೊಂದರೆ ಉಂಟು ಮಾಡ್ತೀವಿ. ಇವೆಲ್ಲ ಮಾಡೋದು ಈ ಈ ಪ್ರಾಬ್ಲಮ್ ಇಂದಾನೆ, ಈ ಭಕ್ತಿಯುಕ್ತ ಅನರ್ಥಗಳ ಕಾರಣದಿಂದಾನೆ ನಾವು ಮಾಡೋದು. ಸೊ ಬಾಹ್ಯವಾಗಿ ನಾವೇನ್ ಮಾಡ್ತೀವಿ, ಧೋತಿ ತಿಲಕ ಇಟ್ಕೊಂಡಿರ್ತೀವಿ, ಧೋತಿ ಹಾಕೊಂಡಿರ್ತೀವಿ, ಕಂಠಿ ಮಾಲ ಹಾಕೊಂಡಿರ್ತೀವಿ, ಜಪ ಮಾಡ್ತಾ ಇರ್ತೀವಿ. ಅದು ಯಾರಿಗೆ? ಪಬ್ಲಿಕ್ ಅಲ್ಲಿ, ಎಲ್ಲರ ಮುಂದೆ. ಆದ್ರೆ ಆಂತರಿಕವಾಗಿ ನಾವೇನ್ ಮಾಡ್ತೀವಿ, ಎಲ್ಲ ಈ ಪೂಜಾ ಲಾಭ ಪ್ರತಿಷ್ಠೆಯನ್ನ ಇದಕ್ಕೋಸ್ಕರನೇ ನಾವು ಮಾಡ್ತಾ ಇರ್ತೀವಿ. ಕೃಷ್ಣನ ಆನಂದಕ್ಕೋಸ್ಕರ ಮಾಡ್ತಾ ಇರಲ್ಲ, ಕೃಷ್ಣನ ಸಂತೃಪ್ತಿಗೋಸ್ಕರ ಮಾಡ್ತಾ ಇರಲ್ಲ. ಸೊ ಕಾಲಕ್ರಮೇಣವಾಗಿ ಏನ್ ಮಾಡುತ್ತೆ, ಈ ಪೂಜಾ ಲಾಭ ಪ್ರತಿಷ್ಠೆ, ಈ ಗರ್ವ ಉಬ್ಬುವಿಕೆ ಏನ್ ಮಾಡುತ್ತೆ, ಕೃಷ್ಣನಿಗೆ ಸೇವೆ ಮಾಡಬೇಕು, ಕೃಷ್ಣನನ್ನ ಸಂತೃಪ್ತಿ ಪಡಿಸ್ಬೇಕು, ಕೃಷ್ಣನನ್ನ ಆನಂದ ಪಡಿಸ್ಬೇಕು ಅನ್ನೋ ಭಾವನೆಗಳನ್ನೇ ಕಿತ್ತು ಬಿಸಾಕ್ಬಿಡುತ್ತೆ ಹೃದಯದಿಂದ. ಅಷ್ಟು ಡೇಂಜರ್ ಆಗಿರೋಂಥ ಕಳೆಗಳಿವು. ಅಂದ್ರೆ ನಾನು ಕೃಷ್ಣನ ಸೇವಕ ಅನ್ನೋ ವಿಷಯನೇ ಮರ್ತಿಸ್ಬಿಡುತ್ತೆ ಇದು. ಸ್ವಲ್ಪ ಕೂಡ ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಆಸೆಯನ್ನು ಕೂಡ ಇಡಲ್ಲ ಹೃದಯದಲ್ಲಿ ಇವು. ಅಷ್ಟು ಡೇಂಜರ್ ಇವು. ಅವಾಗ ಏನಾಗುತ್ತೆ, ಬೆಳಿಗ್ಗೆ ಜಪ ಮಾಡ್ಬೇಕಾಗಿರುತ್ತೆ, ಸಮಯ ಇರುತ್ತೆ, ಸಮಯ ಇದ್ರೂ ಮಧ್ಯಾಹ್ನ ಮಾಡೋಣ ಬಿಡು ಜಪ, ಸಾಯಂಕಾಲ ಮಾಡೋಣ ಬಿಡು ಜಪ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಈ ತರ ಆಗುತ್ತೆ. ಏನೋ ನಾವು ಈ ಭಕ್ತಿಯುಕ್ತ ಅನರ್ಥಗಳು, ಭಕ್ತಿ ಸೇವೆಯನ್ನ ಕೃಷ್ಣನನ್ನ ಸಂತೃಪ್ತಿ ಪಡಿಸ್ಬೇಕು ಅಂತ ಮಾಡದೇ ಇದ್ರೆ ಏನಾಗುತ್ತೆ, ಈ ಅನರ್ಥಗಳು ಬಂದು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ತುಂಬಾ ಜಾಗರೂಕತೆಯಿಂದ ಇರ್ಬೇಕು ನಾವು. ತುಂಬಾ ಜಾಗರೂಕತೆಯಿಂದ ಇದ್ದು ಈ ಹೊಗಳಿಕೆಯನ್ನ, ನಮ್ಮನ್ನ ಗುರುತಿಸೋದಿದೆಯಲ್ಲ, ಅದನ್ನ ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ತಗೋಬೇಕು ಹಾಗೇ ತಗೋಬೇಕು. ತಗೊಂಡ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡ್ಬೇಕು, ಪ್ರಭುಪಾದ ಕೊಟ್ಬಿಡ್ಬೇಕು, ಕೃಷ್ಣನ್ ಕೊಟ್ಬಿಡ್ಬೇಕು. ಹಾಗೇನಾದ್ರೂ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೋಗಿ ಪ್ರಭುಪಾದರ ಮುಂದೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ, ಪ್ರಭುಪಾದ್ರೆ ಇದು ನನ್ನಲ್ಲಿದೆ, ಇದನ್ನ ನಾನು ಕೊಡಕ್ ಆಗ್ತಾ ಇಲ್ಲ ಅಂತ ಕೃಷ್ಣನ ಹತ್ರನೂ ಹೇಳ್ಬೋದು ನೀವು. ಆಕ್ಚುಲಾಗಿ ಇದು ನಿಮಗ್ ಸಲ್ಬೇಕಾಗಿರೋದು ನಾನೇ ಇಟ್ಕೊಂಡಿದ್ದೀನಿ, ಇದರಿಂದ ನನಗೆ ಸರಿಯಾಗಿ ಜಪ ಮಾಡಕ್ ಆಗ್ತಾ ಇಲ್ಲ, ಸೊ ಹಾಗಾಗಿ ಇದನ್ನ ನೀವು ದಯವಿಟ್ಟು ತಗೊಳ್ಳಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು. ಆವಾಗ ಏನಾಗುತ್ತೆ, ಹೃದಯದಲ್ಲಿ ಯಾವಾಗ ಈ ಪೂಜಾ ಲಾಭ ಪ್ರತಿಷ್ಠೆ, ಈ ಗರ್ವ, ಈ ಉಬ್ಬುವಿಕೆ ಇವೆಲ್ಲ ಇಲ್ಲದೆ ಇರುತ್ತೋ, ಆವಾಗ ಕೃಷ್ಣನ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆಗಳು ಬರುತ್ತೆ ಅಂತಹ ಹೃದಯದಲ್ಲಿ. ಎಷ್ಟಕ್ಕೂ ನಾವು ಭೌತಿಕ ಪ್ರಪಂಚದಲ್ಲಿ ಬದುಕಿ 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 ಅಲ್ಲಿ ನಾವು ಪೂಜಾ ಲಾಭ ಪ್ರತಿಷ್ಠೆಯನ್ನ, ಒಂದ್ ಮದುವೆಗೆ ಹೋದ್ರೆ ಹಿಂಗ್ ಹೋಗೋದು, ಅದನ್ನೇ ಎತ್ಕೊಂಬಂದು ನಾವು ಭಕ್ತಿ ಸೇವೆಯಲ್ಲಿ ಕೂಡ ನಾವು ತೋರಿಸ್ತಾ ಇದ್ರೆ, ನಿಜವಾಗ್ಲೂ ಹೇಳ್ತೀನಿ, ಯಾವತ್ತಿಗೂ ಸರಿಯಾಗಿ ಜಪ ಮಾಡಕ್ಕಾಗಲ್ಲ. ಮದುವೆಗೆಲ್ಲ ಏನಕ್ಕೆ ಹೋಗೋದು ಜನ? ತೋರ್ಸ್ಕೊಳಕ್ಕೆ, ಪೂಜಾ ಲಾಭ ಪ್ರತಿಷ್ಠೆಗೆ ಹೋಗೋದು. ಅಲ್ಲಿ ಆ ಮೂರು ಕುಣಿದು ತಾಂಡವ ಆಡ್ತಾ ಇರ್ತವೆ, ಹೌದಾ ಇಲ್ವಾ? ಭೌತಿಕ ಪ್ರಪಂಚ ಅಂದ್ರೇನೆ ಅಷ್ಟು, ಈ ಮೂರು ಕುಣಿದು ಕುಪ್ಪಳಿಸಿ ತಾಂಡವ ಆಡ್ತಾ ಇರ್ತವೆ. ಹಾಗಾಗಿ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ಬೇಕು ಅನ್ಕೊಂಡಿರೋ ಅಂತ ಭಕ್ತರು ಈ ವಿಷಯಗಳ ಬಗ್ಗೆ, ಈ ಅನರ್ಥಗಳ ಬಗ್ಗೆ ಅತ್ಯಂತ 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 ಜಾಗರೂಕರಾಗಿರಬೇಕು. ಈ ಜಾಗರೂಕತೆ ಇಲ್ಲದಿದ್ದಲ್ಲಿ
ಈ ಭಕ್ತಿಯುಕ್ತ ಅನರ್ಥಗಳು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಮನೆಯನ್ನ ಮಾಡಿ ಕೃಷ್ಣನನ್ನ ಸೇವೆ ಮಾಡಬೇಕು, ಕೃಷ್ಣನನ್ನ ಸಂತೃಪ್ತಿ ಪಡಿಸ್ಬೇಕು ಅನ್ನೋ ಒಂದು ಆಸೆಯನ್ನ ಬೇರು ಸಹಿತವಾಗಿ ಕಿತ್ತು ಎಸೆಯುತ್ತವೆ. ಇದನ್ನ ಬರ್ಕೊಂಡ್ಬಿಟ್ಟು ಎಲ್ಲಾದ್ರೂ ಮನೆಯಲ್ಲಿ ಅಂಟಿಸ್ಕೊಂಡ್ಬಿಡಿ, ಗೋಡೆ ಮೇಲೆನೋ ಎಲ್ಲಾದ್ರೂ, ಇಲ್ಲ ಒಂದು ಬುಕ್ಕಲ್ಲಿ ಬರ್ದಿಟ್ಕೊಂಡ್ಬಿಡಿ. ನನ್ ಜಪನೇ ಮಾಡಕ್ಕಾಗ್ತಾ ಇಲ್ಲ ಪ್ರಭು ಅಂದ್ರೆ ಇದೇನಾದ್ರೂ ಈ ಪ್ರಾಬ್ಲಮ್, ಈ ಸಮಸ್ಯೆ ಏನಾದ್ರೂ ಇದೆಯೋ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಮಾಡಿದ್ರು ಆತ ಇಲ್ಲ ಪ್ರಭು ಅಂತಂದ್ರೆ ಈ ಸಮಸ್ಯೆ ಏನಾದ್ರೂ ಇದೆಯೇನೋ ಚೆಕ್ ಮಾಡಿ. ಇದ್ರೆ ಫಸ್ಟ್ ಕೊಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಾವು ಕೃಷ್ಣನ ಮುಂದೆ ನಾವು ಕೃಷ್ಣನ ಸೇವಕರಷ್ಟೇ. ನಾವು ಆಕ್ಚುಲ್ ಆಗಿ ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ ಅಂದ್ರೆ, ಗೋಪಿ ಭರ್ತೃ ಪದಕಮಲಯೋರ್ ದಾಸ 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 ಅನುದಾಸ. ಆದ್ರೆ ನಾನು ಕೃಷ್ಣನ ಸೇವಕನಾಗಿರೋದಕ್ಕೂ ಕೂಡ ನನ್ಗೆ ಅರ್ಹತೆ ಇಲ್ಲ. ನಾನು ಕೃಷ್ಣನ ಸೇವಕನ 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 ಸೇವಕ. ನಾನು ಡೈರೆಕ್ಟ್ ಆಗಿ ಕೃಷ್ಣನ ಸೇವಕನ ಸೇವೆ ಮಾಡೋ ಅಂತ ಅರ್ಹತೆ ಕೂಡ ನನ್ನಲ್ಲಿಲ್ಲ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಈ ಭಾವನೆಯನ್ನ ಇಟ್ಕೊಂಡಿದ್ದಾರೆ. ಏನು ಸಾಕ್ಷಾತ್ ಕೃಷ್ಣರವರು. ನಾವ್ ಹೆಂಗ್ ಇಟ್ಕೊಬೇಕು? ಅರ್ಥ ಆಯ್ತಾ? ಸೊ ಹಾಗಾಗಿ ಭಲೆ ಹುಷಾರಾಗಿರ್ಬೇಕು. ಇಲ್ಲಿ ಹುಷಾರಾಗಿದ್ದು ನಾವು ಇದನ್ನ ಗಮನಿಸ್ತಾ ಇರ್ಬೇಕು. ಈ ಪೂಜಾ ಲಾಭ ಪ್ರತಿಷ್ಠೆಗಳೇನಾದ್ರೂ ನಮ್ಮಲ್ಲಿ ಮನೆ ಮಾಡಿದ್ದಾವ, ಎಲ್ಲಾದ್ರೂ ನಾವು ಯಾರಾದ್ರೂ ಹೊಗಳ್ದಾಗ ನಾವು ಸಂತೋಷ ಪಡ್ತಾ ಇದೀವ ಅಂತ ಏನಾದ್ರು ಹಂಗ ಅನಿಸ್ತು ಅಂದ್ರೆ ತಕ್ಷಣ ಅದನ್ನ ನೋಡ್ಬೇಕು. ನೋಡ್ಬಿಟ್ಟು ಅದು ಹೋಗ್ಬಿಟ್ಟು ಪ್ರಭುಪಾದರಿಗೆ ಕೊಟ್ಬಿಡ್ಬೇಕು, ಕೃಷ್ಣನ್ ಕೊಟ್ಬಿಡ್ಬೇಕು, ಅವ್ರಿಗೆ ಪ್ರಾರ್ಥನೆ ಮಾಡ್ಬೇಕು. ಆವಾಗ ನೋಡಿ, ಹೃದಯದಲ್ಲಿ ಯಾವಾಗ ಇದಿರೋದಿಲ್ವೋ ಆವಾಗ ಭಗವಂತನ ನಾಮ ಅನ್ನೋದು ಸ್ವಲ್ಪ ಸ್ವಲ್ಪನೇ ಒಳಗೆ ಹೋಗುತ್ತೆ. ಕಿವಿಯಲ್ಲಿ ಬಂದಿದ್ದ ನಾಮ ಹಂಗೇ ಒಳಗೆ ಹೋಗುತ್ತೆ ಸ್ವಲ್ಪ ಸ್ವಲ್ಪನೇ. ಇಲ್ಲಾಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಏನಾದರೂ ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ ಎಲ್ಲರಿಗೂ? ಆಯ್ತು ಪ್ರಭು, ಇನ್ನು ಕ್ಲಾರಿಟಿ ಸಿಕ್ತು.